ಸ್ವಲ್ಪ ಡವ್ ಮಾಡೋದು ಕಡಿಮೆ ಮಾಡು ಅಂತ ಲೆಟರ್ ಬರ್ತಿದ್ದಾನಲ್ವಾ ಭವ್ಯಂಗೆ. ಸೊ ಇನ್ನು ಯಾವ ರೇಂಜಲ್ಲಿ ಡವ್ ಮಾಡಿರ್ಬೇಡ ಭವ್ಯ. ನಮ್ಗೆ ಆಚೆ 1.5 ಗಂಟೆ ಎಪಿಸೋಡ್ ನೋಡಿದ್ರೆ ಇಷ್ಟು ಇರಿಟೇಟ್ ಆಗುತ್ತೆ. ಎಷ್ಟು ಬೇಗ ನಾವೇ ಆಚೆ ತಳ್ಳಿಬಿಡೋಣ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಅನ್ನೋ ಲೆವೆಲಿಗೆ ನಮ್ಗೆ ಕೋಪ ಬರುತ್ತೆ. ಪಾಪ ನಮ್ಮ ಹನುಮಂತು ಅದು ಯಾವ ರೇಂಜಲ್ಲಿ ಅಲ್ಲಿ ತಡ್ಕೊತಾ ಇದ್ದಾನೋ ಗೊತ್ತಿಲ್ಲ. ಸಿಗಬಾರ್ದೇನೋ ಬಿಗ್ ಬಾಸ್ ಅಪರೂಪಕ್ಕೆ ಒಂದು ಲೆಟರ್ ಬರೀರಪ್ಪ, ಒಂದು 5 ಜನಕ್ಕೆ ಒಂದೊಂದು 2 ಲೈನ್ ಅಂತ ಕೊಟ್ಟಾಗ ಏನು ಇಲ್ದಿರ ಹೆಂಗ್ ಬರ್ದಿದ್ದಾನೆ ರೀ ಹನುಮಂತು ಲೆಟ್ರು. ಸಕ್ಕದಾಗಿ ಬರ್ದಿದ್ದಾನೆ. ಅವ್ನಿಗೆ ಯಾವ ರೇಂಜಲ್ಲಿ ಭವ್ಯ ಕಾಟ ಕೊಟ್ಟಿರ್ಬೇಡ ಅಂತ ಇಲ್ಲೇ ರಿಯಲೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಡವ್ ಮಾಡೋದು ಕಮ್ಮಿ ಮಾಡು. ಆಟ ಚೆನ್ನಾಗಿ ಆಡ್ತೀಯಾ, ಗೇಮ್ ಚೆನ್ನಾಗಿ ಮಾಡ್ತೀಯಾ, ಎಲ್ಲಾನು ಚೆನ್ನಾಗಿ ಮಾತು ಚೆನ್ನಾಗಿ ಆಡ್ತೀಯಾ, ಎಲ್ಲಾನು ಚೆನ್ನಾಗಿದೆ. ಡವ್ ಮಾಡೋದು ಮಾತ್ರ ಕಡಿಮೆ ಮಾಡು ಅಕ್ಕ ಅಂತ ಬರ್ದಿದ್ದಾನಲ್ಲ. ಇನ್ನು ಯಾವ ರೇಂಜಲ್ಲಿ ಅವ್ನು ಗೋಳ ಇಟ್ಕೊಂಡಿರ್ಬೇಡ ಈ ಪುಣ್ಯಾತಿಥಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಿದೆ, ಹಂಗೆ ನಗು ಬರ್ತಿದೆ. ಪಾಪ ಆ ಹುಡುಗ ಫ್ರೆಂಡ್ ಬೇರೆ ಇಲ್ಲ, ಧನು ಬೇರೆ ಇಲ್ಲ, ದೋಸ್ತ ಬೇರೆ ಇಲ್ಲ. ಇನ್ನು ಹೆಂಗೆ ಒಬ್ಬನೇ ಸಹಿಸ್ಕೊತಾ ಇದ್ದಾನೋ ಆ ಅಮ್ಮನ್ನ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೇ ಇರಲಿ, ಭವ್ಯಂಗಿಂತ ಅವರಪ್ಪ ಮಾತ್ರ ಸೂಪರು, ಸಖತ್ ಇನ್ನೋಸೆಂಟು, ಸಖತ್ ಜೆನ್ಯೂನು, ಮತ್ತು ಸಖತ್ ನ್ಯಾಚುರಲ್ ವೈಬ್ ಬರ್ತಾ ಇತ್ತು ಅವ್ರು ಮಾತಾಡುವಾಗ. ಅವ್ರ ಮಗಳಿಗಿಂತ ಅವ್ರ ಅಪ್ಪನೇ ಸೂಪರ್ ಆಗಿದ್ದು ಬಿಗ್ ಬಾಸಲ್ಲಿ. ಸೊ ನೋಡ್ಕೊಂಬರೋಣ ಬನ್ನಿ ನೆನ್ನೆ ಎಪಿಸೋಡ್ ಯಾವ ಥರ ಇತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಎಪಿಸೋಡ್ ಹೇಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನನಗಂತೂ ಸ್ವಲ್ಪ ಖುಷಿಯಾಗಿತ್ತು. 2-3 ದಿನದಿಂದ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡಿ ತುಂಬ ಡ್ರಾಮ್ಯಾಟಿಕ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅಟ್ಲೀಸ್ಟ್ ನೆನ್ನೆ ಒಂದು ರೇಂಜಿಗೆ, ಒಂದು ಲೆವೆಲಿಗೆ ಸ್ವಲ್ಪ ಖುಷಿಯಾಗಿತ್ತು ಅಂತ ಹೇಳ್ಬಹುದು ಎಪಿಸೋಡು. ಸೊ ಅದಕ್ಕೆ ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಮಜಾ ಟಾಕೀಸು ಇನ್ನೇನು ಫೆಬ್ರವರಿ 1 ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರ ಮನೆ ಮಾತಾಗಿತ್ತು, ಕಾಮಿಡಿ ಶೋ ಆಗಿತ್ತು. ಪ್ರತಿಯೊಂದು ವೀಕೆಂಡ್ ಬಂತು ಅಂದ ತಕ್ಷಣ ಮಜಾ ಟಾಕೀಸ್, ಅಟ್ಲೀಸ್ಟ್ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವ ಮೂವಿ ರಿಲೀಸ್ ಆಗ್ತಾ ಇದೆ, ಅಥವಾ ಯಾರು ಹೀರೋ ಆ ಮೂವಿಲಿ, ಯಾರು ಹೀರೋಯಿನ್ನು, ಯಾರ್ಯಾರು ಕಾಮಿಡಿಯನ್ಸ್ ಇದ್ದಾರೆ, ಯಾರು ವಿಲನ್ಸ್ ಇದ್ದಾರೆ, ಯಾರು ಡೈರೆಕ್ಟ್ರು, ನಮಗೆ ಯಾವ ಐಡಿಯಾನೂ ಇರಲ್ಲ ಜನಗಳಿಗೆ. ಅಷ್ಟೊಂದು ಕುತೂಹಲದಿಂದ ಯಾರು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡೋದು, ಗೂಗಲಲ್ಲಿ ಸರ್ಚ್ ಮಾಡೋದು ಮಾಡಲ್ಲ. ಸೊ ಈ ಒಂದು ಮಜಾ ಟಾಕೀಸ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಮೂವಿ ಪ್ರಮೋಷನ್ ಮಾಡ್ತಾ ಇದ್ರು. ಪ್ರಮೋಷನ್ನು ಅಥವಾ ಇಂಟ್ರೊಡಕ್ಷನು ಏನೋ ಒಂದು ಮಾಡ್ತಾ ಇದ್ರು. ಆ ಸ್ಟೇಜಲ್ಲಿ ಕರೆಸ್ಬಿಟ್ಟು ಒಂದು ಕಾಮಿಡಿ ಮಾಡೋದ್ರ ಮುಖಾಂತರ ಇಡೀ ಜನತೆಗೆ ತೋರಿಸ್ತಾ ಇದ್ರು ಯಾವ ಮೂವಿ ಯಾವಾಗ ರಿಲೀಸ್ ಆಗ್ತಾ ಇದೆ, ಹೇಗೆ ಓಡ್ತಾ ಇದೆ, ಅಥವಾ ಯಾರು ಹೀರೋ ಹೀರೋಯಿನ್ನು, ಪ್ರತಿಯೊಂದು ಡೀಟೇಲ್ಸು ನಮಗೆ ಕಾಮಿಡಿ ಶೋ ಇಂದ ಸಿಗ್ತಾ ಇತ್ತು. ಮತ್ತು ಮಜಾ ಟಾಕೀಸ್ ಅಂದ ತಕ್ಷಣ ಬರೀ ಪ್ರಮೋಷನ್ ಅಂತ ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯಕ್ಕೆ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸದ್ದು ಮಾಡ್ತಾ ಇತ್ತು. ಈ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಕಾಮಿಡಿ ಶೋ ಸಿಕ್ಕಾಪಟ್ಟೆ ಯಾವ್ಯಾವುದು ಶೋಗಳು ಬಂತಲ್ಲ, ಅದೆಲ್ಲದಕ್ಕಿಂತ ಚೆನ್ನಾಗಿ ಒಂದು ಹೆಸರುವಾಸಿಯನ್ನು ಮಾಡಿತ್ತಿದ್ದು ಮಜಾ ಟಾಕೀಸ್. ಅದಾದಮೇಲೆ ಸ್ವಲ್ಪ ವರ್ಷ ಇದು ನಿಂತೋಯ್ತು. ಯಾಕೆ ಅಂತ ಕಾರಣಗಳು ಗೊತ್ತಿಲ್ಲ, ಬಟ್ ಕಾರಣಾಂತರಗಳಿಂದ ನಿಂತು ಹೋಗಿತ್ತು. ಅದಾದಮೇಲೆ ಈಗ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಈ ಮಜಾ ಟಾಕೀಸ್ ಬರ್ತಾ ಇದೆ. ಸೊ ನನ್ನ ಪ್ರಕಾರ ಈ ಸರಿ ಈ ಮಜಾ ಟಾಕೀಸಲ್ಲಿ ಇದು ಯಾರ್ಯಾರಿದ್ದಾರೆ ಅಂದರೆ, ಕಾಮಿಡಿಯನ್ಸ್ ಸಿಕ್ಕಾಪಟ್ಟೆ ತುಂಬ ಹೋಗಿದ್ದಾರೆ ಅದರಲ್ಲಿ. ಆಮೇಲೆ ನಮ್ಮ ಭಟ್ರಿದ್ದಾರೆ. ಅದಾದಮೇಲೆ ವಿಲನ್ಗಳು ಪ್ರಿಯಾಂಕಾ ಅವ್ರನ್ನ ತೊಗೊಂಡಿದ್ದಾರೆ. ರೀಲ್ಸ್ ಎಲ್ಲ ಥರದವ್ರನ್ನೂ ತೊಗೊಂಡಿದ್ದಾರೆ ಈ ಸರಿ. ಯಾವ ಥರ ಒಂದು ಪವರ್ ಪ್ಯಾಕಾಗಿ ಬರುತ್ತೆ, ಯಾವ ಥರ ಜನರನ್ನ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಕಾದು ನೋಡಬೇಕು. ಸೊ ಅವರ ಎಂಟ್ರಿ ಅಂತೂ ಸಖತ್ತಾಗಿತ್ತು. ಮೊದಲನೇದಾಗಿ ನನಗೆ ಪರ್ಸ್ನಲಿ ಯಾರು ಇಷ್ಟ ಅಂತ ಹೇಳಿದ್ರೆ, ಕುರಿ ಪ್ರತಾಪ್ ಮತ್ತು ಪ್ರಿಯಾಂಕಾ, ಅವರಿಬ್ಬರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಒಂಥರ ನ್ಯಾಚುರಲ್ ಆಗಿ ಬೈಗುಳಗಳಾಗಿರ್ಬೋದು, ನ್ಯಾಚುರಲ್ ಆಗಿ ಒಂಥರ ಆ ಕಾಮಿಡಿ ಆಗಿರ್ಬೋದು, ಆ ಫ್ಲೋ ಆಗಿರ್ಬೋದು, ಆ ಇಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅವರಿಬ್ಬರ ಎಂಟ್ರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಕಾಲಿ ಅವ್ರು ಬೇರೆ ಇದ್ದಾರೆ ಅದರಲ್ಲಿ. ಸೊ ನೋಡೋಣ ಯಾವ ಥರ ಶೋ ಮುಂದುವರಿಯುತ್ತೆ, ಯಾವ ಥರ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಅದಾದಮೇಲೆ ಆಸೆ ಪಡೋಣ ಚೆನ್ನಾಗಿ ಆಗಲಿ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಯಾರ ಒಂದು ಎಂಟ್ರಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಮೋಕ್ಷಿತಾ ಅವರು ಕೂಡ ಆಸೆ ಪಟ್ಟಿರ್ತಾರೆ, ನನ್ನ ತಮ್ಮ ತಂಗಿ ಅವ್ರನ್ನ ನೋಡಬೇಕು. ಅವರು ಪಾರು ಸೀರಿಯಲಲ್ಲಿ ತಮ್ಮ ಅಥವಾ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಸೊ ಅವರ ಒಂದು ಎಂಟ್ರಿ ಕೂಡ ಆಗುತ್ತೆ. ಬಿಗ್ ಬಾಸ್ ಮೋಕ್ಷಿತಾ ಅವರ ಆಸೆ ಕೂಡ ಈಡೇರಿಸ್ತಾರೆ. ಸೊ ರಸಗುಲ್ಲ ಬೇಕಾ, ಜಾಮೂನ್ ಬೇಕಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಡೋರ್ ಓಪನ್ ಮಾಡಿ ಅವರ ತಂಗಿ ಮತ್ತು ತಮ್ಮನನ್ನು ಕರೆಸ್ಬಿಟ್ಟು ಅವ್ರಿಗೆ ಒಂದು ಖುಷಿ ಕೊಡೋದು ಮುಖಾಂತರ ಅವರ ಒಂದು ಆಸೆನ ಕೂಡ ಈಡೇರಿಸ್ತಾರೆ. ಸೊ ಇಲ್ಲಿ ಮೋಕ್ಷಿತಾ ಅವರ ಆಸೆ ಈಡೇರಿರುತ್ತೆ, ಹಾಗೆ ಹನುಮಂತ ಅವರ ಆಸೆನೂ ಈಡೇರಿರುತ್ತೆ. ಸೊ ಮಂಜು ಅವ್ರ ಆಸೆ ಇನ್ನೂ ಪೆಂಡಿಂಗ್ ಇದೆ. ಸೊ ಇವರಿಬ್ಬರದ್ದು ಈಡೇರಿಸಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಭವ್ಯ ಅವ್ರದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಂದರೆ, ಸುಮಾರು ಒಂದು 4-5 ವಾರಗಳಿಂದ ನನಗೆ ಅವ್ರು ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ. ಅವ್ರು ಆಡೋ ರೀತಿ, ಅವ್ರು ಮಾತಾಡೋ ರೀತಿ, ವೀಕೆಂಡ್ ಬಂದಾಗ ಒಂಥರ ಡ್ರಾಮಾ ಆಡೋದು, ವೀಕ್ ಡೇಸಲ್ಲಿ ಒಂಥರ ಡ್ರಾಮಾ ಆಡೋದು, ಸುದೀಪ್ ಸರ್ ಮುಂದೆ ಅಮಾಯಕಳ ಥರ ಬಿಲ್ಡಪ್ ಕೊಡೋದು, ಆಮೇಲೆ ವೀಕೆಂಡಲ್ಲಿ ಒಂಥರ ಕ್ರೂರ ಮೃಗದ ಥರ ಆಡೋದು, ಒಂಥರ ಅದು ಏನೋ ಒಂಥರ ನನಗೆ ಅವರ ವರ್ತನೆ, ಅವ್ರ ಬಿಹೇವಿಯರೇ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಪರ್ಸ್ನಲಿ ನಾನು ಅವ್ರದ್ದೇನು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅವರಲ್ಲ, ನಾನು ಅವರ ಅಭಿಮಾನಿ ಕೂಡ ಅಲ್ಲ, ಅದನ್ನು ಹೇಳೋಕ್ಕೂ ನಾನು ಇಷ್ಟಪಡಲ್ಲ. ಸೊ ಬಟ್ ಈ ಒಂದು ಮೂಮೆಂಟ್ ಏನಿತ್ತಲ್ವ, ತಂದೆ ಮತ್ತು ಮಗಳ ಸಂಬಂಧ, ಅದು ನನಗೆ ಇಷ್ಟ ಆಯಿತು. ಸೊ ಯಾರೇ ಆಗಿರಲಿ, ಒಂದು ಫಿಲ್ಮ್ ಇಂಡಸ್ಟ್ರಿಗೆ ನಾನು ಹೋಗ್ತಾ ಇದ್ದೀನಿ, ಅಥವಾ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಥವಾ ಯಾವುದೋ ಒಂದು ಸೀರಿಯಲ್ಲೋ ಮೂವಿನೋ ಏನೋ ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟ್ ಸಾರಿ ತಂದೆ ತಾಯಿಗಳು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ, ಓಹೋ ಮೂವಿ ಇಂಡಸ್ಟ್ರಿನ ಅಥವಾ ಫಿಲ್ಮ್ ಇಂಡಸ್ಟ್ರಿನ ಕ್ಯಾಮ್ರಾ ಮುಂದೆ ಕಾಣಿಸ್ತಾರ, ಎಲ್ಲಿ ಕೆಟ್ಟ ಹೆಸರು ಬರುತ್ತೋ, ಎಲ್ಲಿ ನಮ್ಗೆ ಏನಂತಾರೋ, ಜನಗಳು ಏನು ಬ್ಲೇಮ್ ಮಾಡ್ತಾರೋ, ಎಲ್ಲಿ ಏನಾಗುತ್ತೋ, ಯಾವ ಥರ ತುಂಬ ಗಾಬರಿ ಬೀಳ್ತಾರೆ. ಎಲ್ಲೂ ಅವ್ರು ಕಾಣಿಸ್ಕೊಳ್ಳಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ಳಲ್ಲ, ಯಾರಿಗೂ ಅವ್ರ ಮುಖಗಳನ್ನ ತೋರಿಸಲ್ಲ ತಂದೆ ತಾಯಿಗಳಾಗಿರ್ಬೋದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭವ್ಯ ಅವ್ರ ತಂದೆ ಕೂಡ ಸುಮಾರು ವರ್ಷಗಳಿಂದ ಎಷ್ಟೇ ಶೋ ಅಲ್ಲಿ ಕರೆದಿದ್ರು ಅವ್ರು ಹೋಗಿರ್ಲಿಲ್ವಂತೆ. ನಾನು
ಮಲಗಿದ್ದೀನಿ ಅಥವಾ ಏನೋ ಒಂದು ಕಾರಣ, ನಾವು ಬಡವರು ಅನ್ನೋದು ಅಥವಾ ಯಾವುದೋ ಒಂದು ಕಾರಣಕ್ಕೆ ಅವರು ಹೋಗಿರಲಿಲ್ವಂತೆ. ಅದೇ ಒಂದು ಕಾರಣ ಇಟ್ಕೊಂಡು ಬಿಗ್ ಬಾಸ್ ಒಂದು ಶೋ ಒಳಗಡೆ ಭವ್ಯ ಅವರು ರಿಕ್ವೆಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಹತ್ರ. ಬಿಗ್ ಬಾಸ್, ನನಗೆ ಆಸೆ ಇದೆ, ನನ್ನ ತಂದೆಯವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರೆಸ್ಬಿಟ್ಟು ಇಡೀ ಪ್ರಪಂಚಕ್ಕೆ ನಾನು ಇಂಟ್ರಡ್ಯೂಸ್ ಮಾಡ್ಬೇಕು ನಮ್ಮ ತಂದೆಯವ್ರನ್ನ ಅಂತ ಹೇಳಿಬಿಟ್ಟು. ಸೊ ಆ ಆಸೆ ಕೂಡ ಈಡೇರುತ್ತೆ. ಆ್ಯಕ್ಚುಲಿ ನನಗೆ ಭವ್ಯಗಿಂತ ಅವ್ರ ತಂದೆಯವರೇ ಇಷ್ಟ ಆದರು. ಎಷ್ಟೊಂದು ಮುಗ್ದ್ರ ಥರ ಕಾಣ್ತಾ ಇದ್ರು, ಅಮಾಯಕರ ಥರ ಕಾಣ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಟ್ಲೀಸ್ಟ್ ಅವ್ರ ಅಪ್ಪ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ರು. ನನಗೆ ಭವ್ಯನ ನೋಡಿದ್ರೆ ಫುಲ್ ಆರ್ಟಿಫಿಷಿಯಲ್ ಥರ ಫೀಲ್ ಆಗುತ್ತೆ, ಅದು ಯಾವುದು ನ್ಯಾಚುರಲ್ ವೈಬೇ ಬರೋಲ್ಲ. ಬಟ್ ಅವ್ರ ತಂದೆಯವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಸೂಪರ್ ಡೂಪರ್ ರಿಯಲ್ ಹೀರೋ ಥರ ಕಾಣ್ತಾ ಇದ್ರು. ಅವ್ರು ಚೆನ್ನಾಗಿರಲಿ, ದೇವ್ರು ಅವ್ರಿಗೆ ಆರೋಗ್ಯ ಆಯುಷು ಎಲ್ಲ ಚೆನ್ನಾಗಿ ಕೊಟ್ಟಿರಲಿ ಅಂತ ಪ್ರೇ ಮಾಡೋಣ. ಸೊ ಅದಾದಮೇಲೆ ನೆಕ್ಸ್ಟು ಏನಾಯಿತು ನಿನ್ನೆ ಅಂತ ಹೇಳಿದರೆ, ಡಿನ್ನರ್ ಟೈಮಲ್ಲಿ ಒಂದಿಷ್ಟು ಲೆಟ್ರ್ಗಳನ್ನ ಬರೀಲಿಕ್ಕೆ ಹೇಳ್ತಾರೆ ಬಿಗ್ ಬಾಸು ಪ್ರತಿಯೊಂದು ಕಂಟೆಸ್ಟೆಂಟ್ಗಳಿಗೆ. ಅಲ್ಲಿ ಅಗೇನ್ ಭವ್ಯ ಹೆಸರೇ ಬರುತ್ತಪ್ಪ, ಏನು ಮಾಡೋದು, ಅವ್ರು ಆ ಥರನೇ ಆಡ್ತಾರೆ, ಬರ್ರಿ ಡವ್ವು. ಅದನ್ನು ನಮ್ಮ ಹನುಮಂತನೇ ಹೇಳಿದ್ದಾನೆ ಅಂದರೆ ಇನ್ನು ಎಷ್ಟು ಅವ್ನ ಕಣ್ಣಿಗೆ ಡವ್ ಕಾಣಿಸಿರ್ಬೇಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಾಪ ಹುಡುಗ ಯಾರ ಮೇಲೂ ಆ ಥರ ಏನು ಬ್ಲೇಮ್ ಮಾಡಲ್ಲ, ಆದರೆ ಈ ವರ್ಡ್ ಯೂಸ್ ಮಾಡಿ ಅದನ್ನು ಲೆಟ್ರ್ ಬೇರೆ ಬರೆದಿದ್ದಾನೆ, ಸ್ವಲ್ಪ ಡವ್ ಮಾಡೋದು ಕಮ್ಮಿ ಮಾಡು ಅಂದರೆ ಇನ್ನು ನಮ್ಮ ಮನೇಲಿ ಎಷ್ಟು ಇರಿಟೇಟ್ ಆಗಿರ್ಬೇಡ ಹನುಮಂತಂಗೆ ಈ ಡವ್ ಮಾಡೋದು ಅನ್ನೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಸಖತ್ತಾಗಿತ್ತು. ಕಾಲೆಳೆಯೋದು, ರಜತ್ ಕಾಲೆಳೆಯೋದು ಸೂಪರ್ ಆಗಿತ್ತು. ಮಂಜುದು, ಹನುಮಂತದು ಅವ್ರದ್ದೆಲ್ಲ. ಆಮೇಲೆ ಹನುಮಂತು ಅಣ್ಣ ತಂಗಿಯರ ಈ ಬಂಧ ಜನ್ಮಗಳ ಅನುಬಂಧ ಅಂತ ಕಾಲೆಳೆದಿದ್ದು ಸೂಪರ್ ಆಗಿತ್ತು. ಒಂಥರ ಚೆನ್ನಾಗಿತ್ತು. ಒಂದು 2-3 ದಿನ ಏನು ಧನರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯ್ತಲ್ವ. ಸೊ ಆ ವಾರದಿಂದ ಮೊನ್ನೆವರೆಗೂ ಒಂಥರ ಅದೇನು ಬಿಗ್ ಬಾಸ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಯಾವುದೋ ಕುತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ರಿಯಾಲಿಟಿ ಶೋ ಥರನೇ ಕಾಣಿಸ್ತಾ ಇರಲಿಲ್ಲ. ಬಟ್ ನಿನ್ನೆ ಎಪಿಸೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಖುಷಿ ಏನು ಅಂತ ಹೇಳಿದ್ರೆ, ಧಾರಾವಾಹಿಗಳು ಒಂದಾದ್ಮೇಲೆ ಒಂದು ಡಿಫ್ರೆಂಟಾಗಿ ಯಜಮಾನ ಅಂತ ಯಾವುದೋ ಬರ್ತಾ ಇದೆ, ವಧು ಅಂತ ಯಾವುದೋ ಬರ್ತಾ ಇದೆ, ಆಮೇಲೆ ಮಜಾ ಟಾಕೀಸ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಶೋಗಳು ಬೇರೆ ಬರ್ತಾ ಇದೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಬರ್ತಾ ಇದೆ. ನಮಗೆ ಬಿಗ್ ಬಾಸ್ ಆದ ತಕ್ಷಣ ಎಲ್ಲಿ ಯಾವ ಎಂಟರ್ಟೈನ್ಮೆಂಟ್ ಮುಗ್ದೋಗುತ್ತಪ್ಪ, ಬೇರೆ ಯಾವುದೂ ಎಂಟರ್ಟೈನ್ಮೆಂಟ್ ಸಿಗಲ್ಲ ಅಂತ ಆ ಥರ ಬೇಜಾರಾಗ್ತಾ ಇತ್ತು. ಬಟ್ ಇಲ್ಲಿ ನೋಡಿದ್ರೆ ಸೀರಿಯಲ್ಸ್ ಅಷ್ಟೇ ಅಲ್ಲ, ವೀಕೆಂಡ್ಸಲ್ಲಿ ನಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಬರ್ತಾ ಇದೆ. ಅದಾದಮೇಲೆ ಇವರು ಮಜಾ ಟಾಕೀಸ್ ಕೂಡ ಬರ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಸೊ ಸುಮಾರು ಜನ ಏನು ಅಂತ ಹೇಳಿದ್ರೆ, ಎಷ್ಟೊಂದು ಜನ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ, ಇಡೀ ದಿನ ಕೆಲಸ ಆದಮೇಲೆ ಮನೆಗೆ ಬರ್ತಾರೆ, ಅವರಿಗೆ ರಜಾನೋ ಅಥವಾ ಅವ್ರಿಗೆ ಒಂದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಸಿಗೋದು 1 ದಿನನೋ 2 ದಿನನೋ ಸಿಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಯಾವುದೋ ಒಂದು ಎಂಟರ್ಟೈನಿಂಗ್ ಆಗಿ ಒಂದು ಶೋ, ಕಾಮಿಡಿ ಥರ ಶೋ ಅವ್ರನ್ನ ಮನರಂಜಿಸಿದ್ರೆ ಅದಕ್ಕಿಂತ ಹೆಚ್ಚು ಇನ್ನೇನಿರಲ್ಲ. ಅವ್ರಿಗೂ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇಷ್ಟಾಗಿರುತ್ತೆ ನಿನ್ನೆ ಎಪಿಸೋಡು. ಓವರ್ ಆಲ್ ಕ್ವೈಟ್ ಗುಡ್, ನಾಟ್ ಸೋ ಬ್ಯಾಡ್, ನಾಟ್ ಸೋ ಗುಡ್ ಅನ್ನೋ ಥರನೇ ಇತ್ತು. ತುಂಬ 1-2-3 ದಿನದಿಂದ ಇದ್ದಂತಹ ಅಷ್ಟು ವರ್ಸ್ಟಾಗಿ ಎಳ್ಕೊಂಡು ಹೋಗ್ತಾ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ತೋರಿಸಿದ್ರು 1-2 ಕಡೆ ಮೋಕ್ಷಿತನ, ಹನುಮಂತನ ಅಂತ, ಮಂಜುನ ಅಂತ ಅನ್ನಿಸ್ತು. ಎಲ್ಲೋ ಒಂದು ಕಡೆ ಇವರೇನು ಮುಳುಗೋಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಓಕೆ, ಒಂಥರ ತೋರಿಸಿದ್ರು, ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ನಮ್ಮ ಕಂಟೆಸ್ಟೆಂಟ್ಗಳು ಮಖ ತೋರಿಸ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆಗಿರುತ್ತೆ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.